ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ಲಾರಿ ಮತ್ತು ಜೆಸಿಬಿ ವಾಹನ ಮತ್ತು ಬಿಡಿ ಭಾಗಗಳ ದರ ಏರಿಕೆಯಿಂದ ನಷ್ಟವಾಗುತ್ತಿರುವುದರಿಂದ ಲಾರಿ ಮತ್ತು ಜೆಸಿಬಿ ಮಾಲೀಕರ ಉಳಿವಿಗಾಗಿ ದರ ಏರಿಕೆಯ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದರು. ಈ ವೇಳೆಯಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಜೆಸಿಬಿಯ ಬಿಡಿ ಭಾಗಗಳು ಮತ್ತು ಡೀಸೆಲ್ ದರ ಏರಿಕೆಯಾಗಿದ್ದು, ಪ್ರಸಕ್ತ ಹೆಚ್ಚಳ ಬೆಲೆಯಿಂದ ವಾಹನದ ಖರ್ಚು ವೆಚ್ಚಗಳು ಕಳೆದು ನಮ್ಮ ಜೀವನ ನಡೆಸುವುದು ಕಷ್ಟ ಸಾಧ್ಯವಾಗಿದೆ. ಲಾರಿ ಮತ್ತು ಜೆಸಿಬಿ ಮಾಲೀಕರು ಮತ್ತು ನೌಕರರ ಉಳಿವಿಗಾಗಿ 1 ಗಂಟೆಗೆ ಜೆಸಿಬಿ 1,100 ರೂಪಾಯಿಗಳು, 1 ದಿನಕ್ಕೆ ಲಾರಿ 6,500, ಟ್ರ್ಯಾಕ್ಟರ್ 4,000, ತಿಂಗಳಿಗೆ ಲಾರಿ 1,60,000, ಮಿನಿಮಮ್ ಚಾರ್ಜ್ ಜೆಸಿಬಿ 4,000, 1 ತಿಂಗಳಿಗೆ ಜೆಸಿಬಿ 1,10,000 ಮತ್ತು ಬಾಟವನ್ನು ನೀಡಿ ಗ್ರಾಹಕರು ದರ ಏರಿಕೆಯನ್ನು ಮನಗೊಂಡು ಪ್ರತಿಯೊಬ್ಬರೂ ಸಹಕರಿಸಿ ಎಂದು ಮನವಿ ಮಾಡಿದರು. ಬೆಲೆ ಈಗ ರೇಟ್ ಕಡಿಮೆ ಕೊಡಿಸ್ತಾ ಇದ್ದೀವಿ, 900 ರೂಪಾಯಿಗೆ. ಈಗ ಸ್ಪೇರ್ ಪಾರ್ಟ್ಸು, ಆಯಿಲ್ ಐಟಮ್ಮು, ಗಾಡಿ ರೇಟು ಎಲ್ಲ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ರೇಟು 1,100 ರೂಪಾಯಿ ಜೆಸಿಬಿಗೆ 1 ಅವರ್ಗೆ, ಮಿನಿಮಮ್ 4 ಅವರ್ಗೆ 3 ಅವರ್ಗೆ 4,000, ಲಾರಿ ಬಾಡಿಗೆ 6,500, ಟ್ರ್ಯಾಕ್ಟ್ರು 4,500 ಇಷ್ಟು ಜಾಸ್ತಿ ಮಾಡ್ತಾ ಇದ್ದೀವಿ. ಅಂದರೆ ಜನಸಾಮಾನ್ಯರಿಗೆ ಇದೇನೋ ಬರ್ಡನ್ ಅನಿಸುತ್ತಾ ಇಲ್ಲ? ಜನಸಾಮಾನ್ಯರಿಗೆ ಬರ್ಡನ್ ಅನ್ನಿಸುತ್ತೆ, ನಮ್ಗೆ ತೊಂದರೆ ಆಗ್ತಾ ಇದೆ. 5 ವರ್ಷದಿಂದ ಇದೇ ರೇಟೇ ಓಡಿಸ್ತಾ ಇದ್ದೀರಿ. ಈಗ ಏನಿತ್ತ 1 3 ಆಗಿದೆ ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ, ನಮ್ಗೆ ತೊಂದರೆ ಆಗ್ತಾ ಇದೆ. ಏನು ಈಗ ಬೆಲೆ ಏರಿಕೆ ಮಾಡ್ತಾ ಇರೋ ಕಾರಣ ಇಷ್ಟೇ. ಏನು 2019-20ರಲ್ಲಿ ವಾಹನದ ರೇಟು 21 ಲಕ್ಷ ಇತ್ತು. ಇವತ್ತಿನ ವಾಹನದ ರೇಟು 39 ಲಕ್ಷ ಆಗಿದೆ. ಸೊ ಹಂಗಾಗಿ ಅದ್ರ ಜೊತೆಗೆ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಮತ್ತು ಆಪ್ರೇಟ್ರಿಗೂ ಕೂಡ ಕೊಡಬೇಕಾಗಿರೋಂಥ ಏನು ಪ್ರತಿ ತಿಂಗಳ ಇದು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಏನು 850-900 ರೂಪಾಯಿ ಏನು ಓಡಿಸ್ತಾ ಇದ್ವು, ಅದು ಯಾವ ಓನರ್ಗೂ ಆಗ್ತಾ ಇಲ್ಲ. ಏನು EMI ಕಟ್ಟಿ ಕೂಡ ಮನೆ ಸಂಸಾರಕ್ಕೂ ಕೂಡ ಆಗ್ತಾ ಇಲ್ಲ ಅಂಥ ಇದರಲ್ಲಿ. ಸೊ 1,100 ರೂಪಾಯಿ ಪ್ರತಿ ಗಂಟೆಗೆ ಪ್ಲಸ್ ಮತ್ತು ಬಾಟ 100 ರೂಪಾಯಿ ಏನು ಗಂಟೆಗೆ ಅಥವಾ ಆ ಥರ ಫಿಕ್ಸ್ ಮಾಡಿದ್ದೀವಿ. ಮತ್ತು ಒಂದು ದಿನದ ಲಾರಿ ಬಾಡಿಗೆ 6,500 ಫಿಕ್ಸ್ ಮಾಡಿದ್ದೀವಿ. ಮತ್ತು ಮಿನಿಮಮ್ 3 ಗಂಟೆ, ಯಾರೇ ಆದರೂ ಅರ್ಧ ಗಂಟೆ ಕರ್ಕೊಂಡ್ರು ಮಿನಿಮಮ್ 3 ಗಂಟೆ ಕೊಡಲೇಬೇಕು. ಕಾರಣ ಇಷ್ಟೇ, ಟ್ರಾವೆಲ್ ಮಾಡಬೇಕು, ಅರ್ಧ ಗಂಟೆ 1 ಅವರು ಏನು ಬರುತ್ತೆ ಅಲ್ಲಿಂದ ಅಲ್ಲಿಗೆ ಕರೆಕ್ಟಾಗಿರುತ್ತೆ. ಸೊ ಹಂಗಾಗಿ ಮಿನಿಮಮ್ 4,000 ರೂಪಾಯಿ ನಿಗದಿ ಮಾಡಿದ್ದೀವಿ. ಸೊ ಈ ದಿನ ಏನು ದರ ಫಿಕ್ಸ್ ಮಾಡಿದ್ದೀವೋ ಇಂದಿನಿಂದನೇ ಎಲ್ಲ ಕೂಡ ಆಗುತ್ತೆ. ಸೊ ಎಲ್ಲರಿಗೂ ಗ್ರಾಹಕರಿಗೆ ಏನು ವರ ಅಂತ ಅನ್ಸೋದಿಲ್ಲ. ಏನಕ್ಕೆ ಅಂತಂದರೆ ನಮ್ಗೆ ಆಲ್ರೆಡಿ ಗಾಡಿ ರೇಟುಗಳೆಲ್ಲ ಜಾಸ್ತಿ ಆಗಿದೆ. ನಮಗೆ ಏನು ಉಳಿಲಿಲ್ಲ ಅಂತಂದಮೇಲೆ ನಾವು ಗಾಡಿ ಏನು ಓಡಿಸೋಕ್ಕಾಗುತ್ತೆ. ಸೊ ಹಂಗಾಗಿ ಈ ದರನ ಏರಿಕೆ ಮಾಡ್ತಾಯಿದ್ವಿ. ಸಾರ್ವಜನಿಕರು ಯಾವ ರೀತಿ ಸಹಕಾರ ಕೊಡಬೇಕು? ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು. ಈಗೇನು ಅಂದರೆ ಅವರೇ ಒಂದು ವಾಹನದ ಮಾಲೀಕರಾಗಿದ್ದು, ಅವರೇ ಒಂದು 40 ಲಕ್ಷ ಬಂಡವಾಳ ಹಾಕಿ ಅವ್ರು ಕೆಲಸ ಮಾಡ್ತಿದ್ದು, ಅವ್ರಿಗೆ ಏನು ಉಳಿತಿಲ್ಲ ಅಂತಂದಮೇಲೆ ಹೇಗೆ ನಮ್ಗೆ ಉಳಿಯುತ್ತೆ? ಅವ್ರು ನಮ್ಮ ನಿಟ್ಟಿನಲ್ಲಿ ಅವರು ನಿಂತ್ಕೊಂಡು ಅರ್ಥ ಮಾಡ್ಕೊಬೇಕು. ಏನಕ್ಕೋಸ್ಕರ ದರ ಏರಿಕೆ ಮಾಡ್ತಾ ಇದ್ದಾರೆ. 40 ಲಕ್ಷ ರೂಪಾಯಿ ವೆಹಿಕಲಿಗೆ ಕೊಟ್ಬಿಟ್ಟು ತಿಂಗಳಿಗೆ 70,000 ರೂಪಾಯಿ EMI ಕಟ್ಟಬೇಕು ಅಂದರೆ ಹೆಂಗೆ ವರ್ಕೌಟ್ ಆಗುತ್ತೆ? ಸೊ ಹಂಗಾಗಿ 1 ಗಂಟೆಗೆ 1,100 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ. ಎಲ್ಲ ಗ್ರಾಹಕರು ಇದಕ್ಕೆ ದಯವಿಟ್ಟು ಸಹಕಾರ ಕೊಡಬೇಕು. ಎಷ್ಟು ವೆಹಿಕಲ್ಸ್ ಬಂದಿದೆ? ಈಗ ಇವತ್ತು ದೇವನಹಳ್ಳಿ ತಾಲೂಕಿಂದ ಸರೌಂಡಿಂಗಲ್ಲಿ ಒಂದು 160-170 ಜೆಸಿಬಿ ಬಂದಿದೆ. ಟಿಪ್ಪರು ಏನು ಬರೀ ನಾವು ಮಣ್ಣಿನ ಕೆಲಸ ಮಾಡೋಂಥ ಟಿಪ್ಪರ್ಗಳು ಮಾತ್ರ ಬಂದಿದ್ದೀವಿ. ಏನು ಗಣಿಗಾರಿಕೆಯಿಂದ ಕ್ರಷರಿಂದ ಮೆಟಲ್ ಹೊಡೆಯೋ ಯಾರೂ ಬಂದಿಲ್ಲ. ನಾವು ಬರೀ ಟಿಪ್ಪರ್ ಒಂದು 20-25 ಟಿಪ್ಪರ್ ಬಂದಿದೆ. ಜೆಸಿಬಿ ಒಂದು 160-170 ಜೆಸಿಬಿ ಬಂದಿದೆ. ಸೊ ಇದನ್ನೇ ಕೂಡ ಆಧಾರ ಮಾಡಿಕೊಂಡು 170-180 ಕುಟುಂಬಗಳಿದೆ. ಸೊ ನಮಗೇನು ವರ್ಕೌಟ್ ಆಗಲಿಲ್ಲ ಅಂದರೆ ನಮ್ಮ ಕುಟುಂಬ ಸುಧಾರಣೆ ನಾವೇಗೆ ಮಾಡೋದು? ಸೊ ಈ ನಿಟ್ಟಿನಿಂದ ಮಾತ್ರನೇ ನಾವು ಜೆಸಿಬಿ ದರನ ಏರಿಕೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಗೌರವ ಅಧ್ಯಕ್ಷ ಅಶ್ವಥಪ್ಪ, ಅಧ್ಯಕ್ಷರು ನಾಗರಾಜ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಆನಂದ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗಿಯಾಗಿದ್ದರು.